ಗಂಡ ಹೆಂಡತಿ ಇಬ್ಬರು ಜೊತೆಯಾಗಿ ಮಗುವಿನ ಜೊತೆ ಎಲ್ಲೋ ಹೊರಗಡೆ ಹೊರಟಂತೆ ಕಾಣಿಸ್ತಾ ಇದೆ. ಇನ್ನು ಮುಂದೆ ನಾವು ನೀವು ಕೂಡಿ ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ. ಈ ಮನೆಯಲ್ಲಿ ಜೊತೆಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೋ ಈ ರೀತಿ ಮಾತಾಡ್ತಾ ಇದೆಯಾ? ಅಂತದ್ದೇನಾಯ್ತು? ಹೌದಾ? ಅತ್ತಿಗೆಗೆ ಮೊದಲಿನ ಹಾಗೆ ನಮ್ಮ ಮಗುವಿನ ಮೇಲೆ ಪ್ರೀತಿನೇ ಇಲ್ಲ. ಅಂದ್ರೆ ಅದಕ್ಕೆ ಒಂದು ಸಮಯ ಸಾಧಿಸಿ ತಮ್ಮ ಪಾಂಚದ ವಿಷ ಹಾಲನ್ನು ನನ್ನ ಮಗುವಿಗೆ ಕೊಟ್ಟು ಕೊಲ್ಲಲು ಪ್ರಯತ್ನ ಪಟ್ಟರು. ರವಿ, ನನ್ನ ಹೆಂಡತಿ ನಿನ್ನ ಮಗುವಿಗೆ ತನ್ನ ಪಂಚದಿಗೆ ವಿಷದ ಹಾಲು ಕುಡಿಸಿ ಕೊಲ್ಲಲು ಪ್ರಯತ್ನ ಪಡ್ತಾ ಇದ್ದಾಳೆ. ಈ ಮಾತು ಸತ್ಯವಾಗಿ ಹೇಳ್ತಾ ಇದೆಯೇನೋ? ಅನುಮಾನ ಇದ್ರೆ ಕೇಳಲ್ಲ ನೀವೇ. ರವಿ ಹೇಳ್ತಾ ಇರೋ ಮಾತು ನಿಜವೇನೆ? ನೀನು ನನ್ನ ತಮ್ಮನ ಮಗನಿಗೆ ನಿನ್ನ ಪಂಚದಿಗೆ ವಿಷದ ಹಾಲು ಉಣಿಸಿದ್ದು ನಿಜವೇನೆ? ನಿಜ. ಕರಳು ತಡಿಲಾರ್ದೆ ಒಂದೇ ಒಂದ್ಸರಿ ಹಾಲು ಕೊಡ್ತಿದ್ದು ನಿಜ. ತಮ್ಮನ ಮಗು ನಿನಗೇನ್ ದ್ರೋಹ ಮಾಡಿತ್ತು ಅಂತ ಆ ಮಗುವಿಗೆ ನಿನ್ನ ಪಂಚದಿಯ ವಿಷದ ಹಾಲು ಕೊಡಿಸಬೇಕು. ಅವನೇನ್ ನಿನಗೆ ಅನ್ಯಾಯ ಮಾಡಿದ್ದ? ನನ್ನ ತಮ್ಮನ ಸಂಸಾರನೇ ಹಾಳು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರೋ ರಾಕ್ಷಸಿ ನೀನು. ನೀನ್ ಈ ಮನೆಯಲ್ಲಿ ಬದುಕಿರಬಾರ್ದೆ. ನೀನ್ ಈ ಮನೆಯಲ್ಲಿ ಬದುಕಿರಬಾರ್ದು. ನಮಗೋಸ್ಕರ ನೀವು ಯಾಕೆ ಸೇವೆ ಮಾಡ್ತಿದ್ರ? ನಾವೇ ಮನೆ ಬಿಟ್ಟು ಹೋಗ್ತೀವಿ. ಎಂತ ಮಾತಾಡ್ತೀಯ? ಈ ಒಂದು ಚಿಕ್ಕ ವಿಷಯಕ್ಕಾಗಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಇನ್ನೆಂದು ನಿನ್ನ ಅತ್ತಿಗೆ ಅಂತ ತಪ್ಪು ಮಾಡಲಾರ್ದಂತೆ ನಾನ್ ನೋಡ್ಕೊಳ್ತೀನಿ. ಇದು ಒಂದು ಸಲ ಅವರು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡು ಅಂತ ನಾನು ಕೇಳ್ಕೊಳ್ತೀನಿ. ನನಗೆ ಆಸ್ತಿ ಬೇಡ, ನನಗೆ ನೀನು ಬೇಡ, ನನಗೆ ಅತ್ತಿಗೆ ಬೇಡ, ನನಗೆ ನನ್ನ ಮಗು ಬೇಕು. ನನ್ನ ಮಗು ನಿನಗೆ ಆಸ್ತಿ ಬೇಡ, ನಿನ್ನ ಅಣ್ಣ ಬೇಡ, ನಿನ್ನ ಅತ್ತಿಗೆ ಬೇಡ, ನಿನ್ನ ಮಗು ಮಾತ್ರ ಬೇಕಲ್ವೇ? ನಿಜನೋ? ಪ್ರಪಂಚನೇ ಆಗಿದೆ. ಹೊಳೆ ದಾಟಿದ ಮೇಲೆ ಅಂಬಿಗನ ಮಿಂಡ ಅಂತ ಹೇಳಿದಂತಿದೆ ನಿನ್ನ ಮಾತು. ಏನ್ ಮಾಡೋದು ರವಿ? ಏನ್ ಮಾಡೋದು? ಕಾಲ ನಮಗ ಪ್ರತಿಕೂಲವಾಗಿಬಿಟ್ಟಿದೆಯೋ? ಅದೇ ನಿಮಗಿರೋ ರೀತಿ ನಮಗೂ ಒಂದು ಮಗು ಇದ್ದಿದ್ರೆ. ವಾಸ್ತವದಲ್ಲಿ ಈ ಮನೆ ಆಸ್ತಿ ಅಲ್ಲ, ನನ್ನ ಹೆಸರಲ್ಲಿ ಇದೆ ನಿಜ. ಆದ್ರೆ ನಾನಾಗಿ ನಿಮ್ಮನ್ನು ಮನೆ ಬಿಟ್ಟು ಹೋಗು ಅಂತ ಹೇಳೋದಿಲ್ಲ. ಇಷ್ಟ ಇದ್ರೆ ಇರ್ಬೋದು, ಇಲ್ಲ ಹೊರಟೋಗ್ಬೋದು. ರವಿ, ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರ್ದಿದ್ದೀನಿ. ಯಾಕೆ ಅಂತ ನಿನ್ಗೆ ಗೊತ್ತಿರ್ಬೇಕಲ್ಲ. ಆಸ್ತಿ ನಿನ್ನ ಹೆಸರಿಗೆ ಇಲ್ಲದೆ ಹೋದ್ರೆ ಶೆಟ್ರು ತಮ್ಮ ಮಗಳನ್ನ ನಿನ್ನ ಕೊಟ್ಟು ಮದುವೆ ಮಾಡೋದಕ್ಕೆ ಸಿದ್ಧರಿರಲಿಲ್ಲ. ಆದ್ರೆ ನನ್ನ ತಮ್ಮನ ಬಾಳ ಹಾಳಾಗಬಾರ್ದು, ಅವನು ಪ್ರೀತಿ ಮಾಡಿದಂತ ಹೆಣ್ಣು ಅವನ ಕೈ ಬಿಟ್ಟು ಹೋಗಬಾರ್ದು ಅಂತ ನಾನು ನಿನ್ನ ಹೆಸರಿಗೆ ಆಸ್ತಿ ಬರ್ದೆ. ಬರೀ ಹೆಸರಿಗೆ ಮಾತ್ರ ಅಲ್ಲೋ, ನನ್ನ ಮನಸ್ಫೂರ್ತಿಯಾಗಿ ನನ್ನ ತಮ್ಮನ ಸಂಸಾರ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೋಸ್ಕರ ಆಸ್ತಿ ಬರ್ದೆ. ಈ ಆಸ್ತಿ ನಿನ್ನ ಹೆಸರಿಗೆ ಇರಲಿ, ನನಗೇನು ಬೇಕಾಗಿಲ್ಲ. ಈ ಸಮಯದಲ್ಲಿ ನೀನಾಗ್ಲಿ ನಾನಾಗ್ಲಿ ಮನೆ ಬಿಟ್ಟು ಹೋಗ್ಬಿಟ್ರೆ ಜನ ಏನಂತವ್ರೆ? ನೋಡು, ಬಲವಂತಪ್ಪ ಮತ್ತು ಅವನ ತಮ್ಮ ರವಿ ಎಷ್ಟು ಅನ್ಯೋನ್ಯವಾಗಿದ್ರು, ಈಗ ಯಾವುದೋ ಒಂದು ಚಿಕ್ಕ ವಿಷಯಕ್ಕಾಗಿ ಜಗಳ ಮಾಡಿಕೊಂಡು ಬೇರೆ ಬೇರೆ ಆಗ್ಬಿಟ್ಟಿದ್ದಾರೆ ಅಂತ ಜನ ನಮ್ಮನೆ ಕಡೆ ಬೆರಳು ಮಾಡಿ ತೋರಿಸಿದ್ರೆ ನಮ್ಮ ಮನೆತನದ ಮರ್ಯಾದೆ ಹಾಳಾಗೋಗುತ್ತೆ. ನಾವೇ ನಿಧಾನಕ್ಕೆ ಯಾವುದಾದ್ರೂ ಒಂದು ಬಾಡಿಗೆ ಮನೆ ನೋಡ್ಕೊಳ್ತೀವಿ. ನಾವು ಬಾಡಿಗೆ ಮನೆ ನೋಡ್ಕೊಳ್ಳೋವರೆಗೂ ಈ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಬಿತ್ಕೊಳ್ತೀವಿ, ಯಾವುದಾದ್ರೂ ಒಂದು ಮೂಲೆಯಲ್ಲಿ ಬಿತ್ಕೊಂಡಿರ್ತೀವಿ. ಆದ್ರೆ ಇಷ್ಟಕ್ಕೆಲ್ಲ ನೀನು ಬೇಸರ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡ. ಹಾಗಂತ ನಾನಿನ ಕೈ ಮುಗಿದು ಬೇಡ್ಕೊಳ್ತೀನಿ. ಅಷ್ಟೇ ಅಲ್ಲ, ನಿನ್ನ ಅಣ್ಣನಾದ ನಾನು ನಿನ್ನ ಕಾರ್ ಕುಣಿಯೂರು
ನನ್ನ ತಮ್ಮನಿಗೆ ಯಾವುದೂ ಸಂಶಯ ಬರಬಾರ್ದು ಅಂತ ಇರೋ ವಿಷಯನೆಲ್ಲ ಮರೆಮಾಚಿ ನಿರಪರಾಧಿಯಾದ ನಿನ್ನ ಕೆನ್ನೆ ಹೊಡೆದ ಈ ಪಾಪಿ ಗಂಡನ ತಪ್ಪ ನೀವೇನು ತಪ್ಪು ಮಾಡಿಲ್ಲ, ಎಲ್ಲಾ ತಪ್ಪು ಮಾಡಿದ್ರು ನಾನು. ಈ ತಪ್ಪು ನಂದೇ ರೀ, ಈ ತಪ್ಪು ನಂದೇ ರೀ. ಈ ತಪ್ಪು ನಿಂದೆ ಅಂತ ಹೇಳ್ತಾ ಇದೆಯಲ್ಲ, ಅಂತ ತಪ್ಪು ನೀನೇನ್ ಮಾಡಿದೀಯ? ನಾನು ಆ ಕೂಸಿಗೆ ಜನ್ಮ ಕೊಡಬಾರ್ದಾಗಿತ್ತು. ಮೊದಲನೇ ತಪ್ಪು. ಇನ್ನು ಜನ್ಮ ಕೊಟ್ಟ ಕೂಸಲ್ಲ ಮತ್ತೊಬ್ಬರಿಗೆ ದಾನ ಮಾಡಬಾರ್ದಾಗಿತ್ತು. ಇದು ಎರಡನೇ ತಪ್ಪು. ಒಮ್ಮೆ ದಾನ ಮಾಡಿದ ಕೂಸಿಗೆ ನನ್ನದು ಎನ್ನುವ ಮಮಕಾರದಿಂದ ಬಲೆಯುಡಿಸಬಾರ್ದಾಗಿತ್ತು. ನೀವೇ ಹೇಳಿ, ಪ್ರಪಂಚದಲ್ಲಿ ಯಾವ ತಾಯಿನಾದ್ರೂ ಇಂಥ ತಪ್ಪು ಮಾಡೋದಕ್ಕೆ ಸಾಧ್ಯನ? ಇಂಥ ತಪ್ಪು ಮಾಡಿದ ನನಗೆ ದೇವರೇ ವಿಚಿತ್ರವಾದ ಶಿಕ್ಷೆ ಕೊಡ್ತಾ ಇದ್ದಾನೆ. ನೀವೇನ್ ಸುಮ್ಮನಿದ್ದೀರಾ? ನನ್ನ ಹೊಡೀರಿ, ಬಡೀರಿ, ನನ್ನ ಹಾಕಿ. ಏನು ನಾನು ತಿಳಿಲಾರ್ದೆ ತಪ್ಪು ಮಾಡ್ಬಿಟ್ಟೆ. ಇದು ಒಂದು ಸಲ, ಇದು ಒಂದು ಸಲ ನನ್ನ ತಪ್ಪನ್ನು ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ತಪ್ಪು ನಿಮ್ದಲ್ಲ ರೀ, ಮತ್ತೆ ಬರಿದಾದ ಈ ಬಂಜೆ ತೊಟ್ಟಿನದು. ತೊಟ್ಟಿಲ ಇದು ಬಂದೆ ತೊಟ್ಟಿಲ